ಏನಾಗಿರ್ಬೋದು ಅಂತನ ನನಗೇನು ಗೊತ್ತಾಗಲ್ದು. ನೋಡೋಣ, ಈಕಿ ಸುಮಿತ್ರನು ಫೋನ್ ಎತ್ತವಳ್ಳ. ಆಂಟಿ ಸುಮಿತ್ರಾ. ಓ ಬಾರಪ್ಪ ದೀಪಕ್ ಬಾ. ಆಂಟಿ ಅವರು ನಿಮ್ಮ ಅಕ್ಕರು ಊರಿಗೆ ಹೋದ್ರನ್ರಿ? ಇಲ್ಲಪ್ಪ ಬೇಜಾರು ಮಾಡ್ಕೋಬೇಡ, ಅದಾಳ ಮ್ಯಾಗ ಮುಕ್ಕೊಂಡಾಳ. ವಯಸ್ಸಾಗೈತಲ್ಲ ಸ್ವಲ್ಪ ಹಂಗ ಅವ್ರು ಮಾತಾಡೋದು ಆಗಿನ ಕಾಲದಾರಲ್ಲ, ಸ್ವಲ್ಪ ಹುಷಿ ದಶಿ ಏನು ಹಿಡಿಯೋದಿಲ್ಲ, ಮಖಕ್ಕ ಮಾತಾಡ್ರುಡ. ಬೇಸರ ಮಾಡ್ಕೋಬೇಡ, ಬಾರಪ್ಪ ಕುಂದ್ರಿ ಬಾ. ನಾನು ನಿನಗ ಫೋನ್ ಮಾಡಂತ ಅನ್ಬೇಕಂದೆ ಸುಮಿತ್ರಾಗ. ಈ ಮನೆಯಾಗಿನ ಜಗಳ ಮುಗಿಯಂಗಿಲ್ಲ ಯಪ್ಪ, ಸಾಕಾಗ್ಬಿಡ್ತೈತಿ. ಒಂದಲ್ಲ ಒಂದು ಫೋನ್ ಮಾಡ ಅಕ್ಕಿ ಹತ್ರ ಮಾತಾಡೋಕ್ಕೂ ಆಗಿಲ್ಲ. ಅದೇನ ಆಕಿದು ಏನೇನ ಕೆಲಸ ಬಂತಂತ, ನಮ್ಮ ಇತ್ತಂದು ಪ್ರತಾಪಂದು ಗಂಡ ಇಂತಿಬ್ರು ಹೋಗ್ಯಾರ, ಇದಕ್ಕೆ ಹೋಗ್ಯಾರ ಅವ್ರು ಬೆಳಗಾವಿಗೆ, ಇಲ್ಲಿಲ್ಲ. ಓ ಹೌದನ್ರಿ. ಫೋನ್ ಮಾಡಿದ್ ನಾನು ಸುಮಿತ್ರಾಗ, ಆಕಿ ಫೋನ್ ಸ್ವಿಚ್ ಆಫ್ ಬರಕತೈತಿ. ಅಯ್ಯೋ ಇನ್ನೊಂದು ಕತಿ ಏನಾಗಿದೆ ಗೊತ್ತನ, ಇತ್ತಂದು ನನ್ನ ಮಗಂದು ಎಂತದ ಐಫೋನ್ ಅಂತ, ಇಕ್ಕಿದ ಯಾವ್ದ ಬ್ಯಾರೆ ಫೋನ್, ನಮ್ದೆಲ್ಲ ಅದಾವಲ್ಲ ಅಂತ ಫೋನ್ ಅಂತ. ಅದು ಚಾರ್ಜರ್ ಅವ ಇಟ್ಕೊಂಡಾನ, ಈಕಿಗೆ ಚಾರ್ಜರ್ ಇಟ್ಕೊಂಡಿಲ್ಲ, ಹಂಗಾಗಿ ಆಕಿದ ಫೋನ್ ಸ್ವಿಚ್ ಆಫ್ ಆಗೈತಿ. ಮಾಡಿದ್ಲು ಮುಂಜಾನೆ, ಹಿಂಗಾಗ್ಬಿಟ್ಟತ್ರಿ ಅತ್ತಿಯಾರ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ ಅಂತಂದ. ಅಲ್ಲೊಂದು ಹೊಸಾದರ ತಗ ಇಲ್ಲಿ ಆತರ ಇಸ್ಕೊಂಡು ಇಟ್ಕೊಳವ. ಹುಡುಗರು ಪಡುಗರು ಮತ್ತೆ ಆತಗ್ ಮಾಡಕ್ಕಾಗಲ್ಲ, ಸಣ್ಣ ಪುಟ್ಟದಕ್ಕೆ ನಿನಗ ಮಾಡ್ಬೇಕು ಫೋನ್, ಒಂದಿಟ್ಟು ತಗೊಂಡಿಟ್ಗ ಅಂತಂದಿನಿ. ಹ್ಞೂ ಅಂತಂದಾಳ. ಹೊಸದಾರ ತಗ ಇಲ್ಲ ಅಂದ್ರೆ 2 ವರ್ಷ ಇಸ್ಕೊಂಡು ಒಂದಿಟ್ಟು ಚಾರ್ಜ್ ಇಟ್ಗ ಅಂತಂದಿನಿ. ಹ್ಞೂ ಬ್ಯಾರೆ ತಗೋಬೇಕಾಕಿದ್ದು ಫೋನ್ ಚಾರ್ಜರ್ ನಿಂದ್ರದಿಲ್ಲ. ಅದು ಎಂತ ಫೋನ ಏನ, ಈಗಿನ ಮೊದ್ಲು ಬರ್ತಿದ್ದು ನೋಡು, 4 ದಿನ ನಮಗೆ ಲಕ್ಷಣ ಇರ್ತಿದ್ದಿಲ್ಲ ಚಾರ್ಜ್ ಗಿಡಕ, ಸಣ್ಣ ಪಿನ್ನಿನ ಬರ್ತಿದ್ವಲ್ಲ, ಎಷ್ಟು ಚಲೋ ಇದ್ದು ನೋಡವು. ಯಪ್ಪ ಎಲ್ಲೆಲ್ಗೆ ತೊಗೊಂಡ್ಲ ಆಂಟಿ ವಿಷಯನ ನನಗಾಗೈತಿ. ಹೆಂಗ ಕೇಳಬೇಕು, ಹೆಂಗ ಕೇಳಲಿ? ಅದ ಅಂತೀನಿ ನಾನು. ಕುಂದ್ರಪ್ಪ ಚಾರ ತರ್ತೀನಿ. ಇಲ್ಲಿಲ್ರಿ ಬ್ಯಾಡ್ರಿ, ಪಾಪ ನಿಮ್ಗೆ ಯಾಕೆ ತೊಂದ್ರಿ? ಮೊದ್ಲ ಸುಮಿತ್ರಾನು ಇಲ್ಲ, ಆಮೇಲೆ ಒಬ್ರು ಪಾಪ ಅವರು ಡೆಲಿವರಿ ಆಗೈತಿ, ಇನ್ನೊಬ್ರು ಹೊರಗೆ ಹೋಗ್ಯಾರ. ಮತ್ತೆ ಇಲ್ಲ ನೀವು ಮಾಡ್ಬೇಕು, ಇಲ್ಲ ಪ್ರಿಯಾರ್ ಮಾಡ್ಬೇಕು. ಚಾನ ಪಾಪ ಹೋಲ್ಬಿಡ್ರಿ, ಅವರು ನಿನ್ನಿಂದ ಯಾಕೋ ಬೇಸರ ಮಾಡ್ಕೊಂಡಿದ್ರು. ಅಯ್ಯೋ ಯಾರು ಇಲ್ಲಪ್ಪ, ಈಗ ನಾನಾ ಮಾಡ್ಬೇಕು. ಆಕಿನ ನಂತರ ಬಿಡು, ಆಕಿನ ಸುಮಂಗ್ಲಿನ ಹೊರಗೆ ಹಾಕಿ ಹೋಕಿನ ಕೆಲ ಹೊರಗೆ ಅವ್ರ ಪಡೆಗೆ ಅವ್ರದಾರ. ಪುಣ್ಯ ನಿನ್ನೆ ಬಂದು ಹೋಗ್ಯಾಳ ಮನೆ ಹತ್ರ, ಏನಾಕತೈತಿ ಮನ್ಯಾಗ ಏನಾಕತೈತಿ ಅಂತಂದು. ಅದಕ್ಕೆ ಕೆಟ್ಟು ಕ್ಯೂರಿಯಾಸಿಟಿ ಅಂತಾರ ನೋಡು, ಆಕಿಗೆ ಕ್ಯೂರಮನ್ ಸಿಟಿ ಬಂದ್ಬಿಟ್ಟೈತಿ. ಏಟು ಕೆಪಾಸಿಟಿ ಇಲ್ಲ ಅಂದ್ರೂ ಇದು ಕ್ಯೂರಮನ್ ಸಿಟಿ ಅಂತ ಭಾಳ ಇರ್ತಕ್ಕಿ, ಸುಮ್ಮನಿರು. ಪ್ರಿಯಾನು ಇಲ್ಲಪ್ಪ, ನಿನ್ನೆ ಹೋದ್ಲು ಗಂಡ ಮನೆಗೆ ಪ್ರಿಯಾ. ಏನು ನನ್ನ ಪ್ರಿಯಾ? ನಾನು ಇಷ್ಟಪಟ್ಟ ಪ್ರಿಯಾ ಛೇ ವಾಪಸ್ ಗಂಡ ಮನೆಗೆ ಹೋದ್ಲ ಅನ್ಕೊಂಡೆ. ನನಗೆ ಅನ್ಕೊಂಡೆ, ರಾತ್ರಿ ಎಲ್ಲ ನಂಗೆ ಸಮಾಧಾನ ಇದ್ದಿದ್ದಿಲ್ಲ. ಎಷ್ಟು ಸಮಾಧಾನ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟರು ಸಮಾಧಾನ ಆಗಲಿಲ್ಲ. ನನಗೆ ಹಿಂಗೆ ವಿಷಯ ಆಗಿರುತ್ತಂತ ನನಗೆ ಗೊತ್ತಾಗ್ದಂಗೆ ಹೋಗ್ಬಿಡ್ತು. ಛೇ ಎಷ್ಟು ಖುಷಿ ಪಟ್ಟಿದ್ದು ನಾನು, ವಾಪಸ್ ನಾ ಪ್ರಿಯಾನ ಇಷ್ಟಪಟ್ಟೀನಿ ಅಂತಂದು ಗೊತ್ತಾದ್ಮೇಲೆನೂ ಹೆಂಗೆ ಇವರೆಲ್ಲ ವಾಪಸ್ಸು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನೋಡು. ಕೊಡ್ತೀನಿ ಅಂದಮೇಲೂ ಅದು ಹೆಂಗೆ ಕಳಿಸಿದ್ರಿ ಇವರು ಮನೆಯವರು? ಯಪ್ಪ ಯಾಕಪ್ಪ ಏನು ಯೋಚನೆ ಮಾಡಕತ್ತಿ? ಏನಿಲ್ರಿ ಆಂಟಿ, ಅಂದ್ರೆ ಅವರು ಗಂಡ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಅಷ್ಟೆಲ್ಲ ಆದ್ಮೇಲೂ ಹೆಂಗೆ ಕಳಿಸಿದ್ರಿ ಅಂತ ಅನ್ನಿಸ್ತು. ಹೋಗ್ಲಿ ಬಿಡ್ರಿ, ಅವ್ರ ಗಂಡ ಮನೆಗೆ ಅವ್ರು ಹೋಗ್ಯಾರ. ನಾನು ಅದನ್ನ ಅಂತೀನಿ ನೋಡಪ್ಪ, ನಮ್ಮ ಮನೆಯಾಗ ನಾವು ಯಾರೂ ಇನ್ನೂ ಅಂತ ಪರಿ ಮುಂದುವರೆದಿಲ್ಲ. ಡೈವರ್ಸು ಪೈವರ್ಸು ನಮ್ಮ ಅಂತಂದಾಗ ಆಗ್ಯಾವ ಏನ ಅತ್ತಾಗ ನಮ್ಮ ಹೆಣ ಸಂಬಂಧಿಕರು ಅವ್ರ ಕಡೆಗೆ ನನಗೆ ಕಂಡಂಗೆ ನನ್ನ ಕಡೆ ಅಂತೂ ಯಾವ ಆಗಿಲ್ಲ. ಈಗ ಹೆಂಗೆ ಆಗ್ಬಿಡ್ತೈತಂದ್ರೆ ನಮ್ಮ ಮನ್ಯಾಗ ಆತಂದ್ರೆ ಹಿಂಗೆ ಈಕಿ ಮಗಳದ ಮೊದ್ಲಾಗಿದ್ದು ಅಂತ ಅದು ಹೆಸರು ಬಿದ್ದು ಬಿಡ್ತಾಯಪ್ಪ. ಅದಕ್ಕೆ ನನಗದು ನನಗೂ ಇಷ್ಟ ಇದ್ದಿದ್ದಿಲ್ಲ. ಒಟ್ಟು ಹೆಂಗೆ ಏನ ಆಗಿ ಗಂಡ ಮನೆ ಸೇರಿ ಚಂದಾಗ ಬಾಳೆ ಮಾಡ್ಕೊಂಡೋದು ಅಷ್ಟೇ ಸಾಕು. ಮೊನ್ನೆ ಹೋಗ್ಯಾಳ, ಸಂಜೆ ಮುಂದೆ ಹೋದ್ಲಾ, ನಿನ್ನೆ ಫೋನ್ ಮಾಡಿದ್ಲ, ಇವತ್ತು ನೀ ಬಂದಿ ನೋಡು. ನಿಮ್ಮ ಅಂಕಲ್ಲೂ ಈಗ ಹೊಲದ್ದು ಅವು ಇವು ಏನು ಕೆಲಸ ಇಲ್ಲ, ಅದಕ್ಕೆ ಒಂದಿಟ್ಟು ಏನಾರ ಮಾಡಂತಡಿ, ಬೇರೆ ಏನಾರ ನೋಡೋಣ ಅಂತಂದು ಹೋಗ್ಯಾರ. ಇದದಾಗ ಮತ್ತೀಗ ಬ್ಯಾಸ್ಗೆಗೆ ಏನು ಹಾಕ್ಬೋದು, ಏನು ಬೆಳಿಬೋದು ಅಂತಂದು ಕೇಳಕ್ಕೆ ಅದು ಕೃಷಿ ಇದಕ್ಕೆ ಹೋಗ್ಯಾರ. ಅದೇನ ಅಂತಾರಲ್ಲ ಅಪ್ಪ ಕೇಂದ್ರಕ್ಕೆ, ಅಲ್ಲೋಗಿ ಕೇಳ್ಕೊಂಬರ್ತೀನಿ, ಮಣ್ಣು ಅದು ತಪಾಸಣೆ ಮಾಡಿಸ್ತೀನಿ, ಯಾಕೇನ ಭಾಳ ಇಳುವರಿ ಕಮ್ಮಿ ಬರಕತ್ತೈತಿ, ಏನು ಹಾಕಿದ್ರು ಇನ್ನೊಂದು ಬೋರ್ವೆಲ್ಲರ ಕೊರ್ಸ್ಬೇಕ ಏನ ಅಂತ ಯೋಚನೆ ಮಾಡಕ್ಕೆ ಅವರು ಹೋದ್ರು. ಹಾಗಾಗಿ ಮನ್ಯಾಗ ಯಾರು ಇಲ್ಲಾರ್ದಂಗೆ ಆತು. ಆ ಅತ್ತಾಗೊಬ್ರು ಹೋಗತ್ತೆ, ನಾವು ಬೇಕಾಗಿ ನೋಡಿ ಮನ್ಯಾಗ ಬಾ ಕುಂದ್ರಿ, ನಾನು ನಿನ್ನ ಹೆಸರು ಹೇಳಿ ನಾನು ಒಂದಿಟ್ಟು ಚಾ ಕುಡಿತೀನಿ. ಹಂಗಾರ ನನಗೂ ಹೊತ್ತಾಗತ್ತಂತಂದು ಮನ್ಯಾಗ ಬಾ ಅಂತಾರ ಅನ್ನೋದಾತಮ್ಮ. ಪಟ ಅಂತ ಕೆಲಸ ಮಾಡೋದು, ತಿನ್ನೋದ್ರ ಕಡೆ ಗಮನನೂ ಇಲ್ಲ. ಆದ್ರೂ ಆಂಟಿ ನೀವು ಪ್ರಿಯಾನ ಕಳಿಸ್ಬಾರ್ದಾಗಿತ್ತೇನೋ, ಅವ್ರ ಅತ್ತಿನೂ ಸರಿ ಇಲ್ಲ. ಈಗೆಲ್ಲ ಸರಿಗ್ಯಾರಪ್ಪ, ಈಗೆಲ್ಲ ಸರಿಗ್ಯಾರ, ಎಲ್ಲ ಚೊಕ್ಕೈತಿಗ. ಕಾಲಿಗೆ ಬಿದ್ದಾಳೀಗ ಅವ್ರ ಅತ್ತಿ, ನಮ್ಮ ಪ್ರಿಯನ್ ಕಾಲಿಗೆ. ಗಂಡ ಅಂತರು ಬಿಡು ಕಾಲಿಗೆ ಬಿದ್ದುಬಿಟ್ಟಾನ.
ಅದು ಏನೋ ಇನ್ನೊಂದು ವಿಷಯ ಐತಿ ನಿನ್ನ ಮುಂದೆ ಹೇಳೋದಲ್ಲ ಮನೆಯವ್ರ ಮುಂದೆ ನಮ್ಗೆ ಆಟ ಗೊತ್ತಿರ್ಲದ ಮತ್ತೆ ನನ್ನ ಅಳಿಯಂದ ಒಂದು ಪಕ್ಷ ಕಮ್ಮಿ ಆಗತ್ತೆ ನೋಡಿ ಹೇಳ್ಕೊಂತ ಬಂದ್ರೆ ನಾನು ನನ್ನ ಅಳಿಯಂದು ಮರ್ಯಾದೆ ತೆಗ್ದಂಗ ಅದಕ್ಕೆ ಹೇಳಕತ್ತಿಲ್ಲ ನಾನು ಆದ್ರೂ ನಮ್ಗೆ ಮನಸ್ಸು ಇದ್ದಿದ್ದಿಲ್ಲ ಹೇಳು ಈಗ ಮತ್ತೆ ಕಾಲಿಗೆ ಬಿದ್ದಾನ ಕಟ್ಟಿಬಿಟ್ಟಾನ ತಾಳಿನ ಈಗ ಅವಂಗ ಐಬೈತಂತ ಗೊತ್ತಾಗಿತ್ತ ಅದ ನನ್ನ ಮಗಳಿಗೆ ಐಬೈತಂತ ಗೊತ್ತಾದ್ರೆ ನನ್ನ ಮಗಳು ಅವ ಬಿಟ್ಟೋಗಿದ್ರೆ ಮತ್ತೆ ನಂಗೆ ತ್ರಾಸ ಆಕಿತ್ತಿಲ್ಲ ಮತ್ತೆ ಹಂಗೂ ಯೋಚನೆ ಮಾಡಿನು ಮತ್ತೆ ಸುಮ್ಮನೆ ಅದೀವಿ ಈಗ ತೀಯ ಮಾಡ್ಬೇಕು ಮತ್ತೆ ದೇವರು ಹಾಕಿಬಿಟ್ಟಾನ ಮಾಲಿನ ಅಲ್ರಿ ಅಂಟಿಯರ ಹಂಗಂತೇಳಿ ನೀವು ಹಿಂಗೆ ಮಾಡೋದು ಎಷ್ಟು ಸರಿ ಹೇಳ್ರಿ. ಅವರು ಮದುವೆ ಆಗ್ಲಾರ್ದಂಗಾರ ಇರಲಿಲ್ಲ ಏನಿಲ್ಲ, ಅವ್ರಿಗೆ ಇನ್ನೊಂದು ಮದುವೆ ಆಗೇ ಆಗ್ತಿತ್ತಪ್ಪ. ಹೂನಪ್ಪ ನಮಗೂ ಗೊತ್ತೈತಿ ನೀನು ಆಕಿನ ಇಷ್ಟಪಟ್ಟಿದ್ದಿ, ನೀನು ಮದುವೆ ಆದ್ರಕ್ಕೆ ಸುಖವಾಗಿರ್ತಾ ಅಂತ ನಾವು ಅನ್ಕೊಂಡಿದ್ವಿ. ಏನು ಮಾಡ್ಬೇಕು ಮತ್ತೆ ವಾಪಸ್ ಬಂದ್ವಲ್ಲ ಮತ್ತೆ ನಾ ಹೇಳ್ತೀನಲ್ಲಪ್ಪ ನಮ್ಗೆ ಅವೆಲ್ಲ ಆಗೋದಿಲ್ಲಪ್ಪ. ಈಗ ಹೆಂಗ ನೋಡೋಣ ಆಕಿ ಈಗ 15 ದಿನ ಆತಗ ಟೈಮ್ ಕೊಟ್ಟಾಳ, ಆತ್ರಾಗ ಏನು ಆತಂದ್ರೆ ಆಗತ್ತ, ಆಲಿಲ್ಲ ಅಂದ್ರೆ ಬರ್ತಾಳ ಅವಾಗ ನೋಡಕ್ಕಂತ ಮತ್ತೆ ಏನು 15 ದಿನದವರೆಗೂ ಅಷ್ಟ ಅವ್ರ ಟೈಮು. ನಿಜ ಹೇಳಕತ್ತೀರಿ ಆಂಟಿ? ಅಂದ್ರ ಸರಿ ಹೋಗ್ಲಿಲ್ಲ ಅಂದ್ರೆ ವಾಪಸ್ ಬರ್ತಾರಂತ್ರಿ ಪ್ರಿಯಾ? ಆಕೆ ಅದನ್ನ ಹೇಳಿ ಹೋಗ್ಯಾಳ. ಅಲ್ಲೇ ಏನವ ನೀನು? ಓ ನೀನಾ? ಓ ಇವ ಏನು ಹೇಳಕ್ಕೆ ಬಂದನ? ನಂದು ಏನಾರು ಬಿಟ್ಕೊಟ್ನ ಗುಟ್ಟು? ಇಲ್ಲ ನಂದೇನಾರು ಹೇಳಕ್ಕೋದ್ರೆ ಇವಂದು ಬಯಲಾಗತ್ತಲ್ಲ. ನೋಡೋಣ ಏನು ಮಾತಾಡಕತ್ತಾರೆ. ಅತ್ತೀರ ಯಾರು ಕಾಣವಲ್ರಲ್ರಿ? ಯಾರು ಕಾಣವಲ್ರಂದ್ರ ನಾನಲ್ಲ ನೀನು ಕಾಣವಲ್ಲೇನು? ಈಟುದ್ದ ಈಟಕ್ಕೊಂದು ಜಾಗದಾಗ ನಿಂತೀನಿ, ನಿನಗೆ ಗೊತ್ತಾಗವಲ್ದೇನ? ಏನು ಬಾಗಿಲು ತೆಗ್ದಿತ್ತಂತಂದು ಒಳ್ಳೆ ಗೂಳಿ ನುಗ್ಗಿದಂಗೆ ನುಗ್ಗಿಬಿಟ್ಟಿದ್ದಿ ಒಳಗ? ಅತ್ತೀರ ನಾನು ಈ ಮನೆ ಸಸಿ ಅದೀನ್ರಿ. ಸಸಿ ಇದ್ದೀವಿ ಗುಡೂಸಿ ಗುಂಡಾಂತರ ಮಾಡ ಸಸಿ ನೀನು. ಅಂಟಿಯರ ಚಹಾ ಮಾಡ್ತೀನಿ ಅಂದ್ರಲ್ಲ, ಚಹಾ ಬ್ಯಾಡ್ರಿ ಶರ್ಬತ್ ಮಾಡ್ತೀರಿ? ಯಾಕೋ ಒಂದು ಸ್ವಲ್ಪ ಒಂಥರ ಒಣ ಅನ್ಸಕತ್ತೈತ್ರಿ, ದೇಹ ನೀರೆಲ್ಲ ಹೋಗ್ಬಿಟ್ಟವೇನೋ ಅನ್ನಂಗೆ ಆಕತೈತ್ರಿ. ಹೌದಾ? ಆತಪ್ಪ ಆತ ಕುಂದ್ರ ಅಂದ್ರು ಕುಂದ್ರವಲ್ಲಪ್ಪ ನೀನ. ದೀಪಕ ಆತ ತಂದೆಪ್ಪ ತಂದೆ. ನಾ ಮಾಡ್ಲನ್ರಿ ಅತ್ತೀರ? ಯವ್ವ ನೀ ಮಾತ್ರ ನಮ್ಮನೆ ಕಾಲಿಡಬೇಡ, ನೀನ್ ಇಲ್ಲಿವರೆಗೂ ಬಿಟ್ಕೊಂಡಿದ್ದ ಹೆಚ್ಚೈತಿ. ಅದೇನೇನು ಮಾಟ ಮಂತ್ರ ಮಾಡಿಸ್ಕೊಂಬಂದು ಏನ್ರ ಹಾಕಿದ್ದೆ ಅಂದ್ರ ಮನ್ಯಾಗ ಕೂಸು ಕುನ್ನಿ ಅದಾವು, ನಾವ್ಯಾಕ ಅನ್ಬಸನ ಯವ್ವ? ಅದೇನೋ ಅಂತಾರಲ್ಲ, ಇಲ್ಲೇ ನಿಂತ್ಗ. ಏನ್ ಬೇಕಿತ್ತು ನಿನಗ? ನೀವು ಜ್ಯೂಸ್ ಮಾಡ್ಕೊಂಬರ್ರಿ, ನಾ ಹೇಳ್ತೀನಿ. ಇಲ್ಲೇ ನಿಂದ್ರು. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತ ಹೇಳಿ ಆಕಿ ನಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ರಿ. ಈಗ ಪ್ರಿಯಾ ಗಂಡ ಮನೆಗೆ ಹೋಗ್ಯಾಳಲ್ಲ, ನಾನು ಎಲ್ಲ ವಿಷಯನೂ ನಿಮ್ಮ ಬಗ್ಗೆ ಹೇಳ ಈ ಥರ ನಂಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತೇಳಿ? ಧಾರಾಳವಾಗಿ ಹೇಳು. ಈಗ ಅದ ನೀ ಮದುವೆ ಆಗಿರೋಕಿ ನಿನ್ನ ಮಗುವಿನ ತಾಯಿ ಆ ಜ್ಯೋತಿ ಎಲ್ಲದಾಳ ಅಂತ ನನಗೆ ಗೊತ್ತೈತಿ. ಆ ವಿಷಯ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಬಹುಶಃ ನಾನು ಆ ವಿಷಯ ಹೇಳಿದ್ರೆ ನಿನಗೇನಾಗ್ಬೋದು ಅಂತ ಗೊತ್ತೈತೋ ಇಲ್ವೋ? ನೀನೇನಾರ ಆ ವಿಷಯ ಹೇಳಿದ್ರ ನೀನು ಈ ಮನೆಗೆ ಏನೇನು ದ್ರೋಹ ಮಾಡ್ಬೇಕಂತ ಹೇಳಿ ನನ್ನನ್ನು ಉಪಯೋಗಿಸ್ಕೊಂಡು ಜ್ಯೋತಿನ ಉಪಯೋಗಿಸ್ಕೊಂಡು ಮಾಡಿರೋ ಮರ್ಮನೆಲ್ಲ ನಾನು ಹೇಳ್ಬೇಕಾಗತ್ತ. ಅದಕ್ಕನ ನೀನು ಒಳ್ಳೇದಕ್ಕ ನನ್ನ ಒಳ್ಳೇದಕ್ಕ ಇಬ್ರು ನಾವು ಬಾಯಿ ಮುಚ್ಕೊಂಡಿದ್ರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು. ಅದು ಬಿಟ್ಟು ಬಾಲ ಬಿಚ್ಚಿ ಕೊಯ್ಯ ಕೊಟ್ರ ಅಂದಿ ನಾನಂತೂ ಸುಮ್ಮನೆ ಇರಲ್ಲ. ಎಲ್ಲಾನು ವಿತ್ ಪ್ರೂಫು ನಿನ್ನ ಬಗ್ಗೆ ಆ ಜ್ಯೋತಿ ಬಗ್ಗೆ ನಾ ಹೇಳ್ಬೇಕಾಗತ್ತೆ. ನಾನು ಅಷ್ಟ ನೀನೇನಾರ ಅಪ್ಪಿ ತಪ್ಪಿ ನನ್ನ ವಿಷಯ ಜ್ಯೋತಿ ವಿಷಯ ಈ ಮನೆಯವ್ರ ಮುಂದೆ ಬಾಯಿ ಬಿಟ್ಟಿ ನಾನು ಬಗ್ಗೆ ಹರಿಯೋದಿಲ್ಲ, ನಾನು ಸುಮ್ಮನೆ ಇರೋದಿಲ್ಲ. ಏನು ಜ್ಯೋತಿ? ಏನು ನಿಂಗೆ ಗೊತ್ತಪ್ಪ ಜ್ಯೋತಿ? ನಿಮ್ ಜ್ಯೋತಿ ಅಂತ ಕೇಳಿತನ್ರಿ? ಇಲ್ಲಿಲ್ರಿ ಜ್ಯೋತಿ ಅಲ್ರಿ, ಜಗಜ್ಯೋತಿ ಬಸವೇಶ್ವರ ಕಾಲೇಜು ಅಂದಿನ್ರಿ ನಾನು. ಅಂದ್ರ ರಿಸಲ್ಟ್ ಎಲ್ಲ ಬಂತಲ್ರಿ ನಿನ್ನೆ PUC ನಮ್ಮೂರಾಗ ಯಾವ ಕಾಲೇಜು ಟಾಪು ಏನು ಅಂತ ಕೇಳಕತ್ತಿದ್ರ, ಅದ್ರ ಬಗ್ಗೆ ಮಾತಾಡಕತ್ತಿದ್ವಲ್ರಿ. ಹೌದಾ? ಸರಿ ಆಯ್ತಪ್ಪ ಆಯ್ತು, ಚಲೋ ಆತ. ತಡಿ ಪಾನಕಕ್ಕೆ ನೋಡಿದ್ನ ನಿಂಬೆಹಣ್ಣಿಲ್ಲ, ಹಂಗಾಗಿ ಬೇರೆ ಯಾರನ್ನಾರು ಕಳಿಸಿದ್ರ ಅಂತ ಅನ್ಕೊಂಡು ಬಂದೆ. ನಾವು ನಮ್ಮ ತೋಟದಾಗ ಮಾವಿನ ಹಣ್ಣು ಗೀವಣ್ಣು ಎಲ್ಲ ಹಾಕಿವಿ, ನಿಂಬೆಹಣ್ಣಿಂದ ಒಂದು ಗಿಡ ಇತ್ತು. ನಾವ ಒಂದಿಟ್ಟು ಅದನ್ನ ಇದು ಬಾವಿ ಮ್ಯಾಗ ಬೀಳಾಕತ್ತಿತ್ತಂತ ಕಡಿದ್ವಿ, ಅದು ಕಡ್ದಿತ್ತ ನೆವ ಮಾಡ್ಕೊಂಡು ಪೂರ ಮನೆಗೆ ಹೋಗಿದ್ದೆಪ್ಪ. ತಡಿ ಯಾರಿಗಾರು ಹೇಳಿ ತರಿಸ್ತೀನಿ. ಅತ್ತೀರ ಇರ್ಲಿ ಬಿಡ್ರಿ, ನಮ್ಮ ಮನ್ಯಾಗ ಅದಾವ್ರಿ ಇವರು ಅದಾರ, ಹೆಂಗೂ ಅಲ್ಲೇ ಕರ್ಕೊಂಡೋಗಿ ಕುಡಿಸಿ ಕಳಿಸ್ತೀನಿ. ಅವ ತಾಯಿ ಬೇಡವಾ ಬೇಡ, ಅಷ್ಟು ದೊಡ್ಡ ಉಪಕಾರ ನೀ ಮಾಡಕ ಹೋಗ್ಬೇಡ. ಪರವಾಗಿಲ್ಲ. ಏನಪ್ಪ ತಮ್ಮ ಚಾ ಕುಡಿತೇನ? ಹ್ಞೂ ಆಂಟಿ, ಇಡ್ರಿ ಪರವಾಗಿಲ್ಲ. ನಿಂದೇನು ಹೇಳು, ನಾ ಚಾ ಕಿಡಕ್ ಹೋಗ್ತೀನಿ, ನೀ ಯಾಕೆ ಬಂದು ನಿಂತಿ? ಮನಿನ ನಿನ್ನ ಮ್ಯಾಗ ಬಿಟ್ಟು ಹೋಗಂಗೆ ಇಲ್ಲ, ನೀನ್ ಏನಾರ ಒಂದು ಮಾಡ್ಬಿಡ್ತೀನಿ ನೀನು.